ಓ ಮೈ ಗಾಡ್, ರಮೇಶ್ ಅರವಿಂದ್ ಸರ್, ಅದು ಜರ್ಮನಿನಲ್ಲಿ. ಈ ಥರ ಟ್ರೆಡಿಷನಲ್ ಆಗಿ ಡ್ರೆಸ್ಅಪ್ ಆಗಿ ತುಂಬಾನೇ ದಿನಗಳು ತುಂಬಾನೇ ತಿಂಗಳುಗಳೇ ಆಗೋಗಿತ್ತು. ಜರ್ಮನಿಗೆ ಬಂದಮೇಲೆ ಆಲ್ಮೋಸ್ಟ್ ನಾನು ಈ ಥರ ಟ್ರೆಡಿಷನಲ್ ಡ್ರೆಸ್ನ ಹಾಕೇ ಇರಲಿಲ್ಲ. ಸೊ ಇವತ್ತು ಫಾರ್ ದ ಫಸ್ಟ್ ಟೈಮ್ ಚಾನ್ಸ್ ಸಿಕ್ಕಿದೆ. ಆ್ಯಂಡ್ ಸೂರ್ಯದೇವ ಕೂಡ ಇತ್ತೀಚೆಗೆ ತುಂಬಾನೇ ಸಪೋರ್ಟಿವ್ ಆಗಿದ್ದಾನೆ. ಇಷ್ಟೊಂದು ಟ್ರೆಡಿಷನಲ್ ಆಗಿ ಡ್ರೆಸ್ ಮಾಡಿಕೊಂಡು ನಾನು ನನ್ನ ಫ್ರೆಂಡ್ ಹೊರಟಿದ್ದು ರೈನ್ ಮ್ಯಾನ್ ಕನ್ನಡ ಸಂಘದವರ 10ನೇ ವಾರ್ಷಿಕೋತ್ಸವನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಹೊರಡ್ತಾ ಇದ್ವಿ. ಯಾಕಂದರೆ ಅಲ್ಲಿಗೆ ಚೀಫ್ ಗೆಸ್ಟ್ ಆಗಿ ಅವರು ರಮೇಶ್ ಅರವಿಂದ್ ಸರ್ ಹಾಗೆ ಮುಖ್ಯಮಂತ್ರಿ ಚಂದ್ರು ಅವ್ರನ್ನ ಕರೆಸ್ತಾ ಇದ್ರು. ಸೊ ಅವ್ರನ್ನ ಮೀಟ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ಹೋಗ್ತಾ ಬಸ್ಸಲ್ಲಿ ಒಂದಷ್ಟು ಜನ ಕನ್ನಡ ಫ್ಯಾಮಿಲೀಸ್ನ ಮೀಟ್ ಮಾಡಿದ್ವಿ. ಅವರೆಲ್ಲ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡಾಗ ತುಂಬಾನೇ ಖುಷಿ ಆಯಿತು. ಅಯ್ಯ, ಇವತ್ತು ಬೆಳಿಗ್ಗೆ ಎದ್ದಿದ್ದೆ ಲೇಟು ಕಣ್ರಿ. ಅಯ್ಯೋ ಹೌದು, ನನಗೂ ಏನು ಮಾಡ್ಕೊಡೋಕ್ಕೆ ಆಗಲಿಲ್ಲ. ಅದಕ್ಕೆ ನನ್ನ ಗಂಡಿಗೂ ನನ್ನ ಮಕ್ಳಿಗೂ ಅವಲಕ್ಕಿ ಮಾಡ್ಕೊಟ್ಟು ಬಂದೆ. ಈ ಥರ ಟಿಪಿಕಲ್ ಆಂಟಿ ಕಾನ್ವರ್ಸೇಷನ್ನ ಕೇಳಿ ಸಿಕ್ಕಾಪಟ್ಟೆ ದಿನಗಳಾಗೋಗಿತ್ತು. ಫಂಕ್ಷನ್ ಎಲ್ಲ ಸುಮಾರು 2 ಗಂಟೆಗೆ ಸ್ಟಾರ್ಟ್ ಆಯಿತು. ಮೊದಲು ಸಂಘದ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟು ಆಮೇಲೆ ಪ್ರಾರ್ಥನೆ ಗೀತನ ಹಾಡಿದ್ರು. ಅದಾದ್ಮೇಲೆ ನಮ್ಮ ಮುಖ್ಯಮಂತ್ರಿ ಚಂದ್ರು ಸರ್ ಅವರ ಭಾಷಣ ಸ್ಟಾರ್ಟ್ ಆಯಿತು. ಹಾಗಾಗಿ ನಿಮ್ಮ ಮನಸ್ಸು ದೊಡ್ಡದು, ನಾನು ವ್ಯಕ್ತಿಗತವಾಗಿ ವಯಸ್ಸು ದೊಡ್ಡದು, ಆದರೆ ಬುದ್ಧಿ ಮಾತ್ರ ಹುಡುಗನ ಬುದ್ಧಿನೇ ನನಗೆ ಇರ್ತಕ್ಕಂಥದ್ದು. ಅವರಾಗಲೇ ಹೆಂಡತಿಯರು ಅಂತ ಬಹುವಚನ ಉಪಯೋಗಿಸಿದ್ರು, ಅದು ಸತ್ಯ ಕೂಡ. ಇಲ್ಲಿ ನಂಗೊಂದು ವಿಷಯ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅದು ಯಾವ ವಿಷಯ ಗೊತ್ತಾ? ಚಂದ್ರ ಸರ್ ಅವ್ರನ್ನ ಇನ್ವೈಟ್ ಮಾಡಬೇಕು ಅಂದ್ಬಿಟ್ಟು ಸಂಘದವರೆಲ್ಲ ಸೇರಿ ಬೆಂಗಳೂರಲ್ಲಿರೋ ಅವ್ರ ಮನೆಗೆ ಅಂತಂದೇಳಿ ಹೋದಾಗ ಚಂದ್ರ ಸರ್ ಅವರು ಬರೋದಕ್ಕೆ ಒಂದು ಕಂಡೀಷನ್ನ ಹಾಕಿದ್ರಂತೆ. ಅದ್ಯಾವ ಕಂಡೀಷನ್ ಅಪ್ಪ ಅಂತಂದೇಳಂದ್ರೆ, ಚಂದ್ರ ಸರ್ ಅವರು ನಾನು ಬರಬೇಕು ಅಂತಂದೇಳಂದ್ರೆ ನನ್ನ ಹೆಂಡತಿ ಕೂಡ ಜರ್ಮನಿಗೆ ಬರಬೇಕು ಅನ್ನೋ ಒಂದು ಕಂಡೀಷನ್ನ ಹಾಕ್ತಾರಂತೆ. ಈ ಕಂಡೀಷನಲ್ಲಿ ನನಗೇನು ಅರ್ಥ ಆಯಿತು ಅಂತಂದೇಳಿದ್ರೆ, ಅವರು ಅವ್ರ ಹೆಂಡತಿ ಮೇಲೆ ಇಟ್ಟಿರ್ತಕ್ಕಂಥ ಆ ಪ್ರೀತಿ, ಆ ಅನುಬಂಧ ನಂಗೆ ತುಂಬಾನೇ ಇಷ್ಟ ಆಯಿತು. ಆ್ಯಂಡ್ ದೆನ್ ಹಿಯರ್ ಕಮ್ಸ್ ಆ ರಮೇಶ್ ಅರವಿಂದ್ ಸರ್. ಇಲ್ಲಿವರೆಗೂ ನನ್ನ ಜೀವನದಲ್ಲೇ ನನಗೆ ಯಾವತ್ತೂ ಯಾವ ಆ್ಯಕ್ಟರ್ನು ಕೂಡ ಇಷ್ಟೊಂದು ಹತ್ತಿರದಿಂದ ನೋಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನನಗೆ ಆ ಚಾನ್ಸ್ ಸಿಕ್ತು. ಆ್ಯಂಡ್ ಯಾರಿಗೂ ನಂಬ್ತಾರೆ ಇವರಿಗೆ 60 ವರ್ಷ ಅಂತಂದೇಳಂದರೆ ಈಗಲೂ ಕೂಡ ಎಷ್ಟು ಯಂಗಾಗಿ ಎಷ್ಟು ಎನರ್ಜೆಟಿಕ್ ಆಗಿದ್ದಾರೆ ಅಂದರೆ, ಓ ಮೈ ಗಾಡ್. ಮಧ್ಯದಲ್ಲಿ ಈ ಪಾತ್ರ, ಈ ಮೂರರ ಮಧ್ಯೆ ವೇ ಯು ಶಿಫ್ಟ್, ಎವ್ರಿ ಮಿನಿಟ್ ಇಸ್ ಸೋ ಇಂಟ್ರೆಸ್ಟಿಂಗ್. ಲಾಸ್ಟಲ್ಲಿ ಅಲ್ಲೇ ಅರೇಂಜ್ ಆಗಿರ್ತಕ್ಕಂಥ ಸ್ನ್ಯಾಕ್ಸ್ ತಿನ್ಕೊಂಡ್ವಿ. ಈ ಒಂದು ಮೆಣಸಿನ್ಕಾಯಿ ಬಜ್ಜಿ ಬಂದ್ಬಿಟ್ಟು €2 ಅಂದರೆ